ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡಿದ 4 ಕಿಡಿಗೇಡಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರ ಪೊಲೀಸರಿಂದ ಈ 4 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹರಡಿದ ಈ 4 ಕಿಡಿಗೇಡಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರ ಪೊಲೀಸರಿಂದ ಈ ಆರೋಪಿಗಳ ಬಂಧನವಾಗಿದ್ದು, ಫೇಸ್ಬುಕ್ನಲ್ಲಿ ಶಾಲೆಯೊಂದರ ಬಗ್ಗೆ ಸುಳ್ಳು ವಿಡಿಯೋಗಳನ್ನ ಈ ಆರೋಪಿಗಳು ಹರಿಯಬಿಟ್ಟಿದ್ದಾರೆ. ಶಿವಮೊಗ್ಗದ ಶಾಲೆ ವಿಡಿಯೋಗೆ ಗಂಗಾವತಿಯ ಚೈತನ್ಯ ಶಾಲೆ ಅಂತ ಸುಳ್ಳು ಪೋಸ್ಟ್ ಅನ್ನ ಮಾಡಿರ್ತಾರೆ. ಈ ಶಾಲೆಯಲ್ಲಿ ಕುರಾನ್ ಮಾತ್ರ ಕಲಿಸಲಾಗ್ತಿದೆ, ಮತಾಂತರ ಯತ್ನ ಮಾಡಲಾಗ್ತಿದೆ ಈ ಶಾಲೆಯಲ್ಲಿ ಅನ್ನೋ ಸುಳ್ಳು ಸುದ್ದಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಡ್ತಾರೆ. ವಿಡಿಯೋ ಪೋಸ್ಟ್ ವಿರುದ್ಧ ಚೈತನ್ಯ ಶಾಲೆಯ ಕ್ಲರ್ಕ್ ರಾಜೇಂದ್ರ ಪ್ರಸಾದ್ ದೂರನ್ನ ಕೊಟ್ಟಿರ್ತಾರೆ. ಇನ್ನು ಈ ವಿಡಿಯೋ ಪೋಸ್ಟ್ ಸಂಬಂಧಪಟ್ಟವಾಗಿ ಕಂಪ್ಲೇಂಟ್ ಲಾಡ್ಜ್ ಆದ ನಂತರ ಅದು ನಮ್ಮ ಶಾಲೆಯ ವಿಡಿಯೋ ಅಲ್ಲ ಅಂತ ಕ್ಲರ್ಕ್ ರಾಜೇಂದ್ರ ಪ್ರಸಾದ್ ದೂರನ್ನ ಕೊಟ್ಟಿರ್ತಾರೆ. ಕ್ಲರ್ಕ್ ದೂರಿನ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಗಂಗಾವತಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಶಾಲೆಯಲ್ಲಿ ಕುರಾನ್ ಮಾತ್ರ ಬೋಧಿಸಲಾಗ್ತಾ ಇದೆ, ಮತಾಂತರ ಮಾಡುವಂತಹ ಕೆಲಸ ಈ ಶಾಲೆಯಲ್ಲಿ, ಕೊಪ್ಪಳದ ಶಾಲೆಯಲ್ಲಿ ಆಗ್ತಿದೆ ಅಂತ ಹೇಳಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿರ್ತಾರೆ. ಆ ವಿಡಿಯೋ ವೈರಲ್ ಆಗಿರುತ್ತೆ. ಫೇಸ್ಬುಕ್ನಲ್ಲಿ ಈ ರೀತಿ ವಿಡಿಯೋ ಸುಳ್ಳು ಸುದ್ದಿಯನ್ನ ಹರಡಿಸಿದಂತ ಆರೋಪಿಗಳು 4 ಜನ ಏನಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಮತ್ತೊಂದು ಭಾಗದಲ್ಲಿ ಅವರ ಫೋಟೋ ಕಾಣಿಸ್ತಾ ಇದೆ. ವೀರೇಶ್, ನಾಗರಾಜ್, ಶಿವಪ್ರಸಾದ್, ಸುಧೇಂದ್ರ ಈ 4 ಜನರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್. ಈ ವಿಚಾರ ಹೇಗೆ ಬೆಳಕಿಗೆ ಬಂತು, ಹಾಗೆ ಆರೋಪಿಗಳನ್ನ ಹೇಗೆ ಪತ್ತೆ ಹಚ್ಚುತ್ತಾರೆ ಪೊಲೀಸರು? ಸೌಜನ್ಯ, ಏನಂತಾರೆ, ಇತ್ತೀಚೆಗಷ್ಟೇ ಶಿವಮೊಗ್ಗದ ಒಂದು ಶಾಲೆಯೊಂದರಲ್ಲಿ ಮಕ್ಕಳಿಗೆ ಒಂದು ಕುರಾನ್ ಪಠಣವನ್ನ ಮಾಡತಕ್ಕಂತ ಒಂದು ವಿಡಿಯೋ ಬರ್ತದೆ. ಆ ವಿಡಿಯೋವನ್ನ ಏನಂತಂದ್ರೆ ಈಗ ಬಂಧಿತವಾಗಿರ್ತಕ್ಕಂತಹ ಏನು ಆರೋಪಿಗಳಿದ್ದಾರೆ 4 ಜನ ಆರೋಪಿಗಳು ಅಂದ್ರೆ ವೀರೇಶ್, ನಾಗರಾಜು ಮತ್ತೆ ಶಿವಪ್ರಸಾದ್ ಹಾಗೆ ಇದೇ ತರ ಈ 4 ಜನ ಆರೋಪಿಗಳು ಕೊಪ್ಪಳ ಡಿಸ್ಟ್ರಿಕ್ಟ್ ಪೊಲಿಟಿಕಲ್ ನ್ಯೂಸ್ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆ ಒಂದು ವಿಡಿಯೋವನ್ನು ಅವರು ಹಾಕ್ತಾರೆ. ಅವ್ರು ಹಾಕೋದಷ್ಟೆಲ್ಲ ಅವರ ಒಂದು ನೇರವಾದಂತಹ ಒಂದು ಆರೋಪವನ್ನ ಮಾಡ್ತಾರೆ. ಏನಂತ ಹೇಳಿದ್ರೆ, ಗಂಗಾವತಿಯ ಅಂದ್ರೆ ಕೊಪ್ಪಳ ಹತ್ತಿರತಕ್ಕಂಥ ಗಂಗಾವತಿಯ ಚೈತನ್ಯದಲ್ಲಿ ರಂಜಾನ್ ವೇಳೆಯಲ್ಲಿ ಈ ಕವಾಲಿ ನಡೆಯುತ್ತೆ. ಸ್ಥಳದಲ್ಲಿ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಅವರಿಗೆ ಅಂದ್ರೆ ಈ ಮುಸ್ಲಿಂನ ಒಂದು ಅಂದ್ರೆ ಧಾರ್ಮಿಕ ಏನು ಅವರು ಪ್ರೇಯರ್ ಅನ್ನ ಮಾಡ್ತಾರೆ ಅಂತ ಹೇಳಿ ಅವರು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿರ್ತಾರೆ. ಇದರಿಂದಾಗಿ ಸಹಜವಾಗಿ ಏನು ಚೈತನ್ಯ ಶಾಲೆಯವರಿಗೆ ಸಹಜವಾಗಿ ಸಿಟ್ಟು ಬರ್ತದೆ. ಯಾಕಂತ ಹೇಳಿದ್ರೆ ಈ ತರದ ಘಟನೆಗಳು ನಮ್ಮ ಶಾಲೆಯಲ್ಲಿ ನಡೆದೇ ಇಲ್ಲ, ಹೀಗಾಗಿ ನಮ್ಮ ಶಾಲೆಯ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿ ಅವರು ಈ 4 ಜನರ ವಿರುದ್ಧ ಅಂದ್ರೆ ಯಾರು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕಿರ್ತಕ್ಕಂಥವ್ರ ವಿರುದ್ಧ ಗಂಗಾವತಿ ನಗರ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ನಮ್ಮ ಶಾಲೆಯ ಒಂದು ಇಮೇಜ್ ಅನ್ನ ಹಾಳು ಮಾಡ್ಲಿಕ್ಕೆ ಇವರು ಸುಳ್ಳು ಒಂದು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳಿ ಅವರು ಸೈಬರ್ ಕ್ರೈಮ್ ನ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ. ಜೊತೆಗೆ ಗಂಗಾವತಿ ನಗರ ಠಾಣೆಯ ಪೊಲೀಸರು ಕೂಡ ಅವರು ದೂರನ್ನ ಕೊಡ್ತಾರೆ. ಈ ದೂರನ್ನ ಆಧರಿಸಿದಂತಹ ಗಂಗಾವತಿ ನಗರ ಠಾಣೆ ಪೊಲೀಸರು ಇದೀಗ 4 ಜನ ಆರೋಪಿಗಳನ್ನ ಬಂಧನ ಮಾಡತಕ್ಕಂಥ ಜೊತೆಗೆ ಆ ಸಂಬಂಧಪಟ್ಟಕ್ಕೆ ಈಗಾಗಲೇ ಅವರು ಏನೋ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಏನೋ ಹಾಕಿರ್ತಕ್ಕಂಥ ವಿಡಿಯೋ ಜೊತೆಗೆ ಅವರು ಹಾಕಿದಂತ ಮೆಸೇಜ್ ಅನ್ನು ಕೂಡ ಅವರು ಆಧಾರವಾಗಿ ಇಟ್ಕೊಂಡು ಇದೀಗ 4 ಜನರನ್ನ ಬಂಧನ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಕ್ಕಂಥದ್ದು. ಸೌಜನ್ಯ, ಏನಂತ ಹೇಳಿದ್ರೆ ಇತ್ತೀಚಿನ ಅಂದ್ರೆ ಕಳೆದ ಒಂದು ವಾರದಲ್ಲೂ ಕೂಡ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒಂದು ಕೆಲವು ಜನರು ಅದನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿ ಮತಾಂತರವನ್ನ ಮಾಡ್ತಾರೆ ಅಂತ ಹೇಳಿ ಅದನ್ನ ಪ್ರತಿಯೊಂದು ಸಾಮಾಜಿಕ ಜಾಲತಾಣಗಳು ಕೂಡ ಹರಿಬಿಡ್ತಾ ಇದ್ರು. ಅದೇ ರೀತಿಯಾಗಿ ಇವರು ಅಂದ್ರೆ ಗಂಗಾವತಿಯ ಒಂದು ಶಾಲೆ ಅಂದ್ರೆ ಚೈತನ್ಯ ಶಾಲೆಯಲ್ಲಿ ಈ ರೀತಿಯಾದ ಮತಾಂತರ ಮಾಡ್ತಾರೆ ಅಂತ ಹೇಳಿ ಶಾಲೆಯ ವಿರುದ್ಧ ಅವರು ಪೋಸ್ಟ್ ಅನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರು ದೂರನ್ನ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಇದೀಗ ಅವ್ರನ್ನ ಬಂಧನ ಮಾಡತಕ್ಕಂಥದ್ದು. ಸೌಜನ್ಯ, ಓಕೆ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದೊಡ್ಡೇಶ್. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರುವಂತಹ 4 ಜನ ಆರೋಪಿಗಳೇನಿದ್ದಾರೆ ಇವರೇ ಅರೆಸ್ಟ್ ಆದವರು. ಇವರು ಫೇಸ್ಬುಕ್ನಲ್ಲಿ ಈ ಪಕ್ಕದಲ್ಲಿ ಕಾಣ್ತಿರುವಂತಹ ವಿಜುವಲ್ಸ್ ಅಲ್ಲಿರುವಂತಹ ವಿಡಿಯೋವನ್ನ ವೈರಲ್ ಮಾಡ್ತಾ ಈ ಶಾಲೆಯಲ್ಲಿ ಕುರಾನನ್ನ ಬೋಧಿಸಲಾಗ್ತಿದೆ, ಕೇವಲ ಕುರಾನನ್ನ ಮಾತ್ರ ಹೇಳ್ಕೊಡ್ಲಾಗ್ತಿದೆ, ಜೊತೆಗೆ ಮತಾಂತರ ಆಗೋದಕ್ಕೆ ಪ್ರಚೋದನೆಯನ್ನ ಮಾಡಲಾಗ್ತಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಹರಡಿರ್ತಾರೆ. ಈ ವಿಚಾರ ಅದೇ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದಂತಹ ರಾಜೇಂದ್ರ ಅನ್ನೋರು, ಯಾವ ಸ್ಕೂಲ್ನ ಹೆಸರು ಅವರು ಫೇಸ್ಬುಕ್ನಲ್ಲಿ ಬರೆದಿರ್ತಾರೋ ಆ ಸ್ಕೂಲ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಂತಹ ರಾಜೇಂದ್ರ ಅವರ ಗಮನಕ್ಕೆ ಬರುತ್ತೆ. ಅವರು ಆ ವಿಚಾರವಾಗಿ ಇದು ಸುಳ್ಳು ಸುದ್ದಿ, ನಮ್ಮ ಶಾಲೆಯಲ್ಲಿ ಆ ರೀತಿ ಮಾಡಲಾಗ್ತಿಲ್ಲ ಅಂತ ಹೇಳಿ ಒಂದು ದೂರನ್ನು ಕೂಡ ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಂತಹ ಪೊಲೀಸರಿಗೆ ಸತ್ಯಾಂಶ ಹೊರಬೀಳುತ್ತೆ. ಈ ಆರೋಪಿಗಳು ಆಗ ಸಿಕ್ಕಾಕೊಳ್ತಾರೆ. ಸುಳ್ಳು ಸುದ್ದಿ ಹರಡಿದಂತಹ ಈ ಆರೋಪಿಗಳು ಇದೀಗ ಅರೆಸ್ಟ್ ಆಗಿದ್ದಾರೆ.